ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತರುಣಿಯರಿಗಾಗಿ ಸೌಂದರ್ಯದ ಬಗ್ಗೆ ಕೆಲವೊಂದು ಕಿವಿ ಮಾತುಗಳು. ಸ್ತ್ರೀಯರು 7 ಗಂಟೆಗಳಿಗೂ ಹೆಚ್ಚು ಹೊತ್ತು ಮಲಗುವುದು ಸೌಂದರ್ಯಕ್ಕೆ ಕೆಡುಕನ್ನು ಉಂಟುಮಾಡುತ್ತದೆ ಎಂದು ತಜ್ಞ ವೈದ್ಯರು ನುಡಿದಿದ್ದಾರೆ. ವಯಸ್ಸಾದಂತೆ ಚರ್ಮದಲ್ಲಿ ಸುಕ್ಕುಗಳು ಮೂಡುತ್ತದೆ. ಗಂಧದ ಪುಡಿಯನ್ನು ಪನ್ನೀರು ಮತ್ತು ಗ್ಲಿಸರ್ನೊಂದಿಗೆ ಕಲಸಿ ಮುಖದಲ್ಲಿ ಸುಕ್ಕು ಇರುವೆಡೆಯೆಲ್ಲ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಮುಖವನ್ನು ತೊಳೆಯಬೇಕು. ಹೀಗೆ ಮಾಡುತ್ತಾ ಬಂದರೆ ಮುಖದಲ್ಲಿನ ಸುಕ್ಕುಗಳು ಮರೆಯಾಗಿ ಎಳೆತನದ ಕಲೆ ಮೂಡುತ್ತದೆ. ಪನ್ನೀರು, ಸ್ವಲ್ಪ ಬಾರ್ಲಿ ಪುಡಿ ಮತ್ತು ಆಲೂಗಡ್ಡೆಯನ್ನು ಸೇರಿಸಿ ಅರೆದು ಜಿಡ್ಡಿನ ತ್ವಚೆ ಇರುವವರು ಮುಖಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಮುಖದಲ್ಲಿ ಎಣ್ಣೆ ಸೋರುವುದು ನಿಲ್ಲುತ್ತದೆ. ಮುಖವು ಆಕರ್ಷಣೀಯವಾಗಿ ಬೆಳಗುತ್ತದೆ. ಸ್ತ್ರೀಯರು ತಲೆ ಕೂದಲಿಗೆ ಮತ್ತು ದೇಹವಿಡೀ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ಒಳ್ಳೆಯದು. ಪಾದಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಉಜ್ಜಿ ಸ್ನಾನ ಮಾಡಿದರೆ ಕಣ್ಣುಗಳು ತಂಪಾಗಿರುತ್ತದೆ. ತಲೆ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳುವವರ ಕೈಗೆ ಬಣ್ಣ ಮೆತ್ತಿಕೊಂಡಾಗ ಅದಕ್ಕೆ ಹೆಚ್ಚಿದ ಈರುಳ್ಳಿ ತುಂಡಿನಿಂದ ಉಜ್ಜಿ ತೊಳೆದುಕೊಂಡರೆ ಬಣ್ಣ ತೊಲಗುತ್ತದೆ. ನಮ್ಮ ತುಟಿಗಳು ಕೆಂಪು ಬಣ್ಣದಲ್ಲಿಯೇ ಇರಬೇಕೆಂದು ಬಯಸುವವರು ಸ್ವಲ್ಪ ಗುಲಾಬಿ ದಳಗಳ ರಸ, 1 ಚಹಾ ಚಮಚದಷ್ಟು ಜೇನುತುಪ್ಪ ಮತ್ತು 2 ಬಾದಾಮಿ ಬೀಜಗಳ ಪುಡಿಯನ್ನು ಬೆರೆಸಿ ತುಟಿಗಳ ಮೇಲೆ ಹಚ್ಚಿಕೊಳ್ಳುತ್ತಾ ಬರಬೇಕು. ಪ್ರತಿದಿನವೂ ರಾತ್ರಿ ಮಲಗುವ ಮುನ್ನ ಚಹಾ ಸೊಪ್ಪಿನ ರಸವನ್ನು ಬೆರೆಸಿದ ನೀರಿನಿಂದ ಕಣ್ಣಿನ ಸುತ್ತಲೂ ತೊಳೆದುಕೊಂಡು ಮಲಗಬೇಕು. ಹೀಗೆ ಮಾಡುವುದರಿಂದ ಕಣ್ಣಿನ ಸುತ್ತಲೂ ಕಪ್ಪು ಉಂಗುರವು ಉಂಟಾಗುವುದಿಲ್ಲ. ಕಸ್ತೂರಿ ಅರಶಿನವನ್ನು ಅರೆದು ತೆಂಗಿನಕಾಯಿಯ ಹಾಲು ಅಥವಾ ಹಸುವಿನ ಹಾಲಿನಲ್ಲಿ ಅದನ್ನು ಕಲಸಿ ಸ್ವಲ್ಪ ಜೇನುತುಪ್ಪ ಮತ್ತು ಕೇಸರಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಬೇಕು. ಅರ್ಧ ಗಂಟೆಯ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆದರೆ ಮುಖವು ಆಕರ್ಷಣೀಯವಾಗಿ ಕಾಂತಿಯನ್ನು ಪಡೆಯುತ್ತದೆ. ಅರಶಿನ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಮುಖವನ್ನು ತೊಳೆದುಕೊಂಡು ಕಡಲೆ ಹಿಟ್ಟನ್ನು ಮುಖಕ್ಕೆ ಹಚ್ಚಿಕೊಂಡು ಮತ್ತು ಮುಖವನ್ನು ತೊಳೆದುಕೊಂಡರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಅಲ್ಲದೆ ಸ್ತ್ರೀಯರ ಮುಖದಲ್ಲಿನ ಸಣ್ಣ ಸಣ್ಣ ರೋಮಗಳೆಲ್ಲ ಉದುರಿ ಬಿಡುತ್ತದೆ. ತುಪ್ಪ ಮತ್ತು ಉಪ್ಪಿನ ಪುಡಿಯನ್ನು ಬೆರೆಸಿ ಸೀಳಿದ ತುಟಿಗಳಿಗೆ ಹಚ್ಚಿಕೊಂಡರೆ ಬೇಗನೆ ವಾಸಿಯಾಗುತ್ತದೆ. ಕಾಫಿ, ಚಹಾ, ಐಸ್ ಕ್ರೀಮ್ ಮತ್ತು ತಂಪು ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ತಲೆ ಕೂದಲು ಸೊಂಪಾಗಿ ಬೆಳೆಯುವುದು ಸಾಧ್ಯವಾಗುವುದಿಲ್ಲ. ತುಳಸಿ ಎಲೆಯ ರಸಕ್ಕೆ ಗಂಧದ ಪುಡಿಯನ್ನು ಸೇರಿಸಿ ರಾತ್ರಿ ಮಲಗುವ ಮುನ್ನ ಹಚ್ಚಿಕೊಳ್ಳುತ್ತಾ ಬಂದರೆ ಮೊಡವೆಗಳು ಹೋಗುತ್ತದೆ. ಆಗಾಗ ಎಲೆಕೋಸು, ಕ್ಯಾರೆಟ್, ಟೊಮೆಟೊ ಮುಂತಾದವುಗಳನ್ನು ಹಸಿಯಾಗಿ ಸೇವಿಸುತ್ತಾ ಬಂದರೆ ಬೇಗನೆ ಮುಖದಲ್ಲಿ ಸುಕ್ಕು ಬೀಳುವುದಿಲ್ಲ. ಬೆಳ್ಳುಳ್ಳಿಯ 2 ಎಸಳು, 8 ಮೆಣಸಿನಕಾಳು, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ತೆಂಗಿನ ತುರಿ, ಕೊಂಚ ಸೈಂಧವನ ಉಪ್ಪು ಇವುಗಳನ್ನು ಒಟ್ಟಿಗೆ ಅರೆದು ಚಟ್ನಿ ಮಾಡಿ ರಾಗಿ ರೊಟ್ಟಿಯೊಂದಿಗೆ ಸೇವಿಸುತ್ತಾ ಬಂದರೆ ದೇಹದ ದಡುತಿತನ ಕರಗುತ್ತದೆ. ಭೃಂಗರಾಜದ ಸೊಪ್ಪನ್ನು ಅರೆದು ಬೆರಣಿಯಂತೆ ತಟ್ಟಿ ಬಿಸಿಲಿನಲ್ಲಿ ಒಣಗಿಸಿ ಅದು ಚೆನ್ನಾಗಿ ಒಣಗಿದ ನಂತರ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಟ್ಟು ಆ ಎಣ್ಣೆಯನ್ನು ತಲೆಗೆ ಹಚ್ಚುತ್ತಾ ಬಂದರೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ತಲೆ ಕೂದಲು ಕಾಂತಿಯೊಂದಿಗೆ ಮಿನುಗಬೇಕೇ? ಚಹಾ ಪಾನೀಯನ್ನು ತಯಾರಿಸಿದಾಗ ಉಳಿಯುವ ಚಹಾ ಸೊಪ್ಪಿನ ಚರಟವನ್ನು ನಿಂಬೆಹಣ್ಣಿನ ರಸದೊಂದಿಗೆ ಸೇರಿಸಿ ಸ್ನಾನ ಮಾಡುವಾಗ ಬಳಸಿದರೆ ತಲೆ ಕೂದಲಿಗೆ ಹೊಳಪು ಬರುತ್ತದೆ. ಬೆಟ್ಟದ ನೆಲ್ಲಿಕಾಯಿಯನ್ನು ಅರೆದು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ. ಮುಖದ ಮೇಲೆ ಕಲೆಗಳಿವೆ. ಕೊಲೋನ್ ಎಂಬ ಸುಗಂಧ ದ್ರವ್ಯ ಮತ್ತು ಚೆನ್ನಾಗಿ ಹಣ್ಣಾದ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಎರಡನ್ನು ಸಮ ಪ್ರಮಾಣದಲ್ಲಿ ಕಲಸಿ ಸ್ಪಾಂಜಿನಲ್ಲಿ ತೆಗೆದುಕೊಂಡು ಮುಖದ ಮೇಲೆ ಕಲೆ ಇರುವೆಡೆಯಲ್ಲಿ ಹಚ್ಚಬೇಕು. ಹೀಗೆ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಮುಖದಲ್ಲಿನ ಕಲೆಗಳು ಮಾಯವಾಗುತ್ತದೆ. ಜೊತೆಗೆ ಮುಖದ ಕಾಂತಿಯಿಂದ ಹೊಳೆಯುತ್ತದೆ. ಸ್ತ್ರೀಯರಿಗೆ ಕುತ್ತಿಗೆ ಮತ್ತು ಸೊಂಟದಲ್ಲಿ ಕಪ್ಪು ಬಟ್ಟೆ ಕಾಣಿಸಿಕೊಳ್ಳುತ್ತದೆ. ಸೊಂಟಕ್ಕೆ ಸುತ್ತಿಕೊಳ್ಳುವ ಸೀರೆ ಮತ್ತು ತೊಡುವ ಲಂಗದ ಬಿಗಿತವು ಸೊಂಟದಲ್ಲಿ ಈ ಕಪ್ಪು ಪಟ್ಟಿ ಕಾಣಿಸಿಕೊಳ್ಳಲು ಒಂದು ಕಾರಣವೆನ್ನಬಹುದು. ಕರಿಬೇವಿನ ಎಲೆಗಳನ್ನು ಹಾಲಿನಲ್ಲಿ ಅರೆದು ಅದಕ್ಕೆ ಆಲಿವ್ ಎಣ್ಣೆ, ನಿಂಬೆ ರಸ, ವೀಳ್ಯದೆಲೆ ರಸ ಮುಂತಾದವುಗಳನ್ನು ಸೇರಿಸಿ ಸ್ನಾನ ಮಾಡುವ ಅರ್ಧ ಗಂಟೆಯ ಮುನ್ನ ಕಪ್ಪು ಪಟ್ಟಿಯ ಮೇಲೆ ಹಚ್ಚಿಕೊಂಡು ನಂತರ ಸ್ನಾನ ಮಾಡಬೇಕು. ಹೀಗೆ ಮಾಡುತ್ತಾ ಬಂದರೆ ಕಪ್ಪು ಪಟ್ಟಿಗಳು ಮರೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.